ನಮಸ್ಕಾರ, ಕೆಟಿ ನ್ಯೂಸ್ಗೆ ಸ್ವಾಗತ. ನಾನು ಲೋಕೇಶ್ ಕಾಂಬ್ಳೆ. ಮೊದಲಿಗೆ ಹೆಡ್ಲೈನ್ಸ್. ಮನಗೂಳಲ್ಲಿ ಜಿಲ್ಲಾಧಿಕಾರಿ ಕಾರು ತಡೆದ ಜೆಡಿಎಸ್ ಕಾರ್ಯಕರ್ತರು. ವಿವಿಪ್ಯಾಟ್ ಪ್ರಕರಣ ತನಿಖೆ ನಡೆಸಿ ಮರು ಚುನಾವಣೆಗೂ ಆಗ್ರಹಿಸಿದ ಜೆಡಿಎಸ್ ಕಾರ್ಯಕರ್ತರು. ಮಕ್ಕಳ ಕಳ್ಳರ ಹಾವಳಿ ಜಿಲ್ಲೆಯಲ್ಲಿ ಇಲ್ಲ. ಮುದ್ದೇಬಿಹಾಳ ತಾಲೂಕಿನಲ್ಲಿ ಪೊಲೀಸರಿಂದ ಜಾಗೃತಿ. ಕಳ್ಳರು ಕಂಡು ಬಂದಲ್ಲಿ ದೂರು ನೀಡಲು ಸಲಹೆ. ಮನಗೂಳಿಯಲ್ಲಿ ಮತಪೆಟ್ಟಿಗೆ ಪತ್ತೆ ಪ್ರಕರಣ. ಸಿಬಿಐ ತನಿಖೆಗೆ ಆಗ್ರಹಿಸಿ ಬೀದಿಗಿಳಿದು ಪ್ರತಿಭಟಿಸಿದ ವಿಜ್ಜುಗೌಡ ಪಾಟೀಲ್. ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಅಪಾರ ಬೆಂಬಲಿಗರು. ಮನಗೂಳಿಯಲ್ಲಿ ಪತ್ತೆಯಾಗಿದ್ದು ವಿಜಯಪುರ ಕ್ಷೇತ್ರದ ಬಾಕ್ಸ್. ವಿಜಯಪುರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರಿಫ್ ಹೇಳಿಕೆ. ಮತಪೆಟ್ಟಿಗೆ ಕಬಳಿಸಿದ ಬಬಲೇಶ್ವರ ಚುನಾವಣಾಧಿಕಾರಿ. ಮನಗೂಳಿಯಲ್ಲಿ ಪತ್ತೆಯಾದ ಮತಪೆಟ್ಟಿಗೆ ಕುರಿತು ತನಿಖೆ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ವಿಜ್ಜುಗೌಡ ಪಾಟೀಲ್ ಆಕ್ರೋಶ. ನ್ಯೂಸ್ ಇನ್ ಡೀಟೇಲ್ಸ್. ವಿವಿಪ್ಯಾಟ್ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದಲ್ಲಿನ ಪೊಲೀಸ್ ಠಾಣೆಗೆ ಜಿಲ್ಲಾಧಿಕಾರಿ ಎಸ್.ಬಿ. ಶೆಟ್ಟಣ್ಣವರ್ ಭೇಟಿ ನೀಡಿದ್ದಾರೆ. ಈ ವೇಳೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಾರ್ ತಡೆದು ಪ್ರತಿಭಟಿಸಿ ಪಾರದರ್ಶಕ ತನಿಖೆಗೆ ಆಗ್ರಹಿಸಿದ್ರು. ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಮನಗೂಳಿ ಗ್ರಾಮದ ಹೊರವಲಯದಲ್ಲಿ ವಿಧಾನಸಭಾ ಮತಪೆಟ್ಟಿಗೆ ಪತ್ತೆ ಪ್ರಕರಣ ಸಂಬಂಧಿಸಿದಂತೆ ಪತ್ತೆಯಾದ ವಿವಿಪ್ಯಾಟ್ಗಳನ್ನು ರಾಜ್ಯ ಚುನಾವಣಾ ಆಯೋಗಕ್ಕೆ ರವಾನಿಸಲು ಇಲ್ಲಿನ ಪೊಲೀಸ್ ಠಾಣೆಗೆ ಜಿಲ್ಲಾಧಿಕಾರಿ ಎಸ್.ಬಿ. ಶೆಟ್ಟಣ್ಣವರ್ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಥಳೀಯ ಜೆಡಿಎಸ್ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಾರು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಪಾರದರ್ಶಕ ತನಿಖೆ ನಡೆಸಬೇಕು, ಮರು ಚುನಾವಣೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಸಾರ್ವಜನಿಕರೇ ಮಕ್ಕಳ ಕಳ್ಳರ ಹಾವಳಿಯಿಂದ ಆತಂಕ ಪಡಬೇಡಿ ಎಂದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪೊಲೀಸರು ಜಾಗೃತಿ ಮೂಡಿಸಿದರು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪೊಲೀಸರು ಜಾಗೃತಿ ಜಾಥಾ ನಡೆಸಿ ಮಕ್ಕಳ ಕಳ್ಳರ ಹಾವಳಿಯಿಂದ ಆತಂಕ ಪಡಬೇಡಿ, ಜಿಲ್ಲೆಗೆ ಮಕ್ಕಳ ಕಳ್ಳರು ನುಸುಳಿಲ್ಲ, ಎಲ್ಲವೂ ವದಂತಿ ಎಂದು ಮುದ್ದೇಬಿಹಾಳ ಠಾಣೆಯ ಪೊಲೀಸರು ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಿದರು. ಈ ಜಾಗೃತಿ ಜಾಥಾವು ಮುದ್ದೇಬಿಹಾಳ ತಾಲೂಕಿನ ನಾಲತ್ವಾಡ್, ಬಿಜೂರ್, ಕಾನಿಕೇರಿ, ನಾಗಬೇನಾಳ್, ಮುದ್ದೇಬಿಹಾಳ ಪಟ್ಟಣದ ವೀರೇಶ್ ನಗರ್ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪೊಲೀಸರು ಜಾಗೃತಿ ನಡೆಸಿದ್ದರು. ಈ ಸಂದರ್ಭದಲ್ಲಿ ಪೊಲೀಸರು ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಿ ಮಕ್ಕಳ ಕಳ್ಳತನ ಹಾವಳಿ ಒಂದು ಸುಳ್ಳು ಸುದ್ದಿ, ಇದನ್ನು ನಂಬಿ ಯಾರು ಆತಂಕಕ್ಕೆ ಒಳಗಾಗಬೇಕಿಲ್ಲ. ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಒಂದೇ ಒಂದು ಪ್ರಕರಣ ದಾಖಲಾಗಿಲ್ಲ. ಯಾರ ಮೇಲಾದರೂ ಸಂಶಯ ಬಂದರೆ ಕೂಡಲೇ ತಿಳಿಸಿ ಎಂದು ಪೊಲೀಸರು ಸಾರ್ವಜನಿಕರಿಗೆ ಧೈರ್ಯ ತುಂಬಿದರು. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿರುವ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ಕ್ಷೇತ್ರದ ಶಾಸಕ ಶಿವಾನಂದ ಪಾಟೀಲ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಬಸವನಬಾಗೇವಾಡಿಯಲ್ಲಿ ಪ್ರತಿಭಟನೆ ನಡೆಸಿದರು. ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ಕ್ಷೇತ್ರದಲ್ಲಿ ಈಗ ಶಾಸಕ ಶಿವಾನಂದ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬ ಕೂಗು ಎದ್ದಿದೆ. ಈ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಕಾರ್ಯಕರ್ತರು ಭಾಗವಹಿಸಿ ಶಿವಾನಂದ ಪಾಟೀಲ್ ಘೋಷಣೆ ಕೂಗಿ ಈ ಬಾರಿ ಅಧಿಕಾರಕ್ಕೆ ಬರುವ ಮೈತ್ರಿ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಿ ಕ್ಷೇತ್ರಕ್ಕೆ ವಿಜಯಪುರ ಜಿಲ್ಲೆಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರುವ ಶಿವಾನಂದ ಎಸ್ ಪಾಟೀಲ್ ಸಾಹೇಬರು 5ನೇ ಬಾರಿಗೆ ವಿಧಾನಸಭೆ ಪ್ರವೇಶಿಸುವ ಮುಖಾಂತರ ಇಡೀ ಬಿಜಾಪುರ ಜಿಲ್ಲೆಯ ಹಿರಿಯ ಶಾಸಕರಾಗಿದ್ದು ಅವರನ್ನು ಜೆಡಿಎಸ್ ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಅವರನ್ನು ಸಂಪುಟ ದರ್ಜೆ ಸಚಿವರನ್ನಾಗಿ ಮಾಡಬೇಕು.
ಅವರು ಸಚಿವರಾದರೆ ಬಸವನ ಬಾಗೇವಾಡಿ ಮತಕ್ಷೇತ್ರ ಅಷ್ಟೇ ಅಲ್ಲ, ಬಿಜಾಪುರ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತದೆ. ಹಾಗಾಗಿ ಹೋದ ಸಲ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅವರು ಪ್ರಬಲ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಆದರೆ ಕೆಲವರ ಏನೋ ರಾಜಕೀಯವಾಗಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಸನ್ಮಾನ್ಯ ಶಾಸಕರಾದ ಶಿವಾನಂದ ಎಸ್ ಪಾಟೀಲ್ ಸಾಹೇಬರನ್ನು ಸಚಿವರನ್ನಾಗಿ ಮಾಡಲಿಲ್ಲ. ಆದರೆ ಇಂದು ಸನ್ಮಾನ್ಯ ಶಾಸಕರು 5 ಬಾರಿ ವಿಧಾನಸಭೆಗೆ ಆಯ್ಕೆ ಆಗೋದ್ರ ಮುಖಾಂತರ ಹಿರಿಯ ಶಾಸಕರಾಗಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಮಾಡಬೇಕು. ಹಾಗಾಗಿ ನಾವು ಬಸವನ ಬಾಗೇವಾಡಿಯಲ್ಲಿ ಇಂದು ನಿನ್ನೆ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ತಲೆ ಮೇಲೆ ಕಲ್ಲನ್ನು ಹೊತ್ತುಕೊಂಡು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ಬಸವನ ಬಾಗೇವಾಡಿ ಎಲ್ಲ ಹಿರಿಯ ಮತ್ತು ಕಿರಿಯ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿಕೊಂಡು ಬಸವೇಶ್ವರ ವೃತ್ತದಲ್ಲಿ ನಾವು ಪತ್ರಿಕಾ ಮಿತ್ರರಿಗೆ ಇನ್ನೇನು ವಿಧಾನಸಭೆ ಚುನಾವಣೆ ಮುಗಿಯಿತು ಎಂದು ಚುನಾವಣೆ ಆಯೋಗ ಕೈ ತೊಳೆದುಕೊಳ್ಳುವುದರಲ್ಲಿ ಈಗ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಈ ಚುನಾವಣೆಯ ವಿವಿಪ್ಯಾಟ್ಗಳು ವಿಜಯಪುರ ಜಿಲ್ಲೆಯ ಮನುಗುಳಿ ಗ್ರಾಮದಲ್ಲಿ ಪತ್ತೆಯಾಗಿರುವುದು ಚುನಾವಣೆಯಲ್ಲಿ ಸೋಲು ಅನುಭವಿಸಿದ ಅಭ್ಯರ್ಥಿಗಳಿಂದ ಬಿರುಸಿನ ಪ್ರತಿಭಟನೆ ಎದುರಿಸುವಂತೆ ಮಾಡಿದೆ. ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನುಗುಳಿ ಬಳಿ ಶೆಡ್ ಒಂದರಲ್ಲಿ ಪತ್ತೆಯಾದ ವಿವಿಪ್ಯಾಟ್ ಮಷಿನ್ ಬಗ್ಗೆ ರಾಜ್ಯದಾದ್ಯಂತ ಚರ್ಚೆ ನಡೆಯುತ್ತಿದ್ದು ಪರಸ್ಪರ ರಾಜಕೀಯ ಕೆಸರೆರಚಾಟಕ್ಕೆ ದಾರಿಯಾಗಿದೆ. ವಿವಿಪ್ಯಾಟ್ಗಳು ದೊರೆತಿವೆ ಅನ್ನೋ ಮಾಹಿತಿ ತಿಳಿಸಿದ್ದೇ ತಡ ಹಲವು ಪರಾಜಿತ ಅಭ್ಯರ್ಥಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇವು ನಮ್ಮ ಮತಕ್ಷೇತ್ರಕ್ಕೆ ಸಂಬಂಧಿಸಿದ ವಿವಿಪ್ಯಾಟ್ಗಳು ಎಂದು ವಾದಿಸುತ್ತಾ ಬೀದಿಗಿಳಿದು ಮರುಚುನಾವಣೆಗೆ ಆಗ್ರಹಿಸಿದ್ದಾರೆ. ಇಂದು ಕೂಡ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಬಿಜೆಪಿ ಅಭ್ಯರ್ಥಿ ವಿಜುಗೌಡ್ ಪಾಟೀಲ್ ನೂರಾರು ಬೆಂಬಲಿಗರ ಜೊತೆ ತಮ್ಮ ನಿವಾಸದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ಪ್ರತಿಭಟನಾ ಮೆರವಣಿಗೆಯು ಜಿಲ್ಲಾಧಿಕಾರಿ ಕಚೇರಿ ತಲುಪಿದ ಕೂಡಲೇ ಪ್ರತಿಭಟನಾಕಾರರ ಆಕ್ರೋಶ ಮುಗಿಲು ಮುಟ್ಟಿತು. ಈ ವೇಳೆ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿ ಪ್ರವೇಶಿಸಲು ಯತ್ನಿಸಿದರು. ಇದನ್ನು ತಡೆಯಲು ಸ್ಥಳದಲ್ಲಿದ್ದ ಪೊಲೀಸರು ಹರಸಾಹಸ ಪಟ್ಟರು. ಈಗಾಗಲೇ 12 ಡಬ್ಬಿಗಳನ್ನು ಇಡೀ ಜಿಲ್ಲೆಯಲ್ಲಿ 12 ಡಬ್ಬಿಗಳನ್ನು ನನ್ನ ಕ್ಷೇತ್ರದಾಗೆ ಬದಲಾವಣೆ ಆಗ್ಯಾವ. ಅದನ್ನು ನೀವು ನ್ಯಾಯ ಕೊಡಿಸ್ರಿ ಅಂತ ನಾನು ಕೇಳಿದ್ರೆ ಯಾವ ಅಧಿಕಾರಿಗಳನ್ನು ನನ್ನ ಮಾತಿಗೆ ಕಿವಿಗೊಳ್ಳಲಿಲ್ಲ. ಆದರೆ ನಿನ್ನೆ ಮನುಗುಳಿ ರಸ್ತೆಯಲ್ಲಿ ಬೈಪಾಸ್ ಮೇಲೆ ಒಂದು ಶೆಡ್ಡಿನಲ್ಲಿ ಈ ಡಬ್ಬಿಗಳನ್ನು ಸಿಕ್ಕ ನಂತರ ಇವತ್ತು ಬಸವನ ಬಾಗೇವಾಡಿ ಅವರು JDS ಅಭ್ಯರ್ಥಿ ಮತ್ತು ಬಿಜಾಪುರ ನಗರದವರು ಇವರೆಲ್ಲರೂ ನನ್ನ ಡಬ್ಬಿ ತುಡುಗಾಗ್ಯಾವ ಅಂತೇಳಿ ಹೆಗಲ ಕೈ ಮುಟ್ಟಿ ನೋಡ್ಕೊಂಡ್ರೆ ಕುಂಬಳಕಾಯಿ ಕಳ್ಳ ಅಂತೇಳಿ ಇವತ್ತು ಏನಾದರೂ ನಿಮ್ಮ ಡಬ್ಬಿಗಳ ತುಡುಗಾಗಿದ್ರೆ ನಿಮ್ದು ಏನಾದರೂ ಸಂಶಯಾಸ್ಪತ್ರೆ ಇದ್ರೆ 15ನೇ ತಾರೀಕಿನ ದಿನ ಜಿಲ್ಲಾಧಿಕಾರಿಗಳಿಗೆ ನೀವು ಅಥವಾ ಸಂಬಂಧಪಟ್ಟ ಚುನಾವಣೆ ಅಧಿಕಾರಿಗಳಿಗೆ ನೀವು ಪತ್ರ ಲಿಖಿತವಾಗಿ ಕೊಡಬೇಕಾಗಿತ್ತು. ಯಾಕೆ ಕೊಡಲಿಲ್ಲ? ಇದನ್ನ ಗಿಮಿಕ್ ಮಾಡೋದು ನಮ್ಗೆ ಗೊತ್ತದ. ಇಲ್ಲಿ ಇವತ್ತೇನು ಮಾಡಿದ್ರಿ? ಇವತ್ತು ನಾನು ಒಂದೇ ಒಂದು ವಿನಂತಿ ಅದ, ಈ 12 ಡಬ್ಬಿಗಳನ್ನು ಏನು ಇವತ್ತು ಸಿಕ್ಕಿದವು ನಿನ್ನೆ, ಈ ಸಿಕ್ತಕ್ಕಂಥ ಡಬ್ಬಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಇದನ್ನ ನಾನು ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಟ್ಟಿನಿ, ಚುನಾವಣೆ ಅಧಿಕಾರಿಗಳಿಗೂ ಕೂಡ ಮನವಿ ಕೊಟ್ಟಿನಿ. ಇದನ್ನ ಇಷ್ಟಕ್ಕೆ ಬಿಡಂಗಿಲ್ಲ, CBI ತನಿಖೆ ಆಗಬೇಕು, ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಮರು ಚುನಾವಣೆ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ ನಾನು. ಅದರ ಜೊತೆಯಲ್ಲಿ ಅಥಣಿಯಲ್ಲಿ ಕೂಡ ಇವತ್ತು ಅದೇ ರೀತಿ ಈ ಯಾವ ಬಬಲೇಶ್ವರ ಕ್ಷೇತ್ರದಲ್ಲಿ ಆಗಿದೆ ಅದೇ ರೀತಿ ಇವತ್ತು ಅಥಣಿ ಕ್ಷೇತ್ರದಲ್ಲೂ ಆಗ್ಯದ. ಅದನ್ನು ನಮ್ಮ ಲಕ್ಷ್ಮಣಣ್ಣ ಸೌದಿ 3 ಸಲ ಸತತವಾಗಿ ಆರಿಸಿ ಬಂದು 4ನೇ ಸಲ ಇವತ್ತು ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇದು ಯಾವ ರೀತಿ ಬಬಲೇಶ್ವರ ಕ್ಷೇತ್ರದಲ್ಲಿ ಆಗ್ಯದ ಅಥಣಿ ಕ್ಷೇತ್ರದಲ್ಲಿ ಕೂಡ ಇದೇ ಆಗ್ಯದ. ಇದನ್ನ ಸಂಪೂರ್ಣ CBI ತನಿಖೆ ಆಗಬೇಕು. ಈ ಡಬ್ಬಿ ಸಿಕ್ಕಂತ ಯಾರು ಎಲ್ಲಿಂದ ಬಂದು ಯಾವಾಗ ಬಂದು ಅದನ್ನ ಸಂಪೂರ್ಣ ತನಿಖೆ ಆಗಬೇಕು.
ಮತ್ತು CBI ತನಿಖೆಗೆ ಇದು ಕೊಟ್ಟರೆ ಸಂಪೂರ್ಣ ಇದು ಮಾಹಿತಿ ಹೊರಗೆ ಬೀಳ್ತದೆ ಅಂತಕ್ಕಂಥ ಮಾತನ್ನ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ್ದೀನಿ. ಆ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅದರ ಸಂಪೂರ್ಣ ತನಿಖೆ ನಾನು ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೇನೆ. ಈ ಪ್ರತಿಭಟನೆಯಲ್ಲಿ ಅಥಣಿ ಕ್ಷೇತ್ರದ ಮಾಜಿ ಶಾಸಕ ಲಕ್ಷ್ಮಣ್ ಸವದಿ ಪುತ್ರ ಚಿದಾನಂದ್ ಸವದಿ ಭಾಗವಹಿಸಿದ್ದರು. ಮನಗುಳಿಯಲ್ಲಿ ಪತ್ತೆಯಾದ ಚುನಾವಣಾ ಬಾಕ್ಸ್ಗಳಲ್ಲಿ ಅಥಣಿ ಕ್ಷೇತ್ರದ 3 ಬಾಕ್ಸ್ಗಳಿವೆ. ಈ ಕುರಿತು ತನಿಖೆ ನಡೆಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದರು. ಮೊನ್ನೆ 12ನೇ ತಾರೀಕು ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆ ಮತದಾನದಲ್ಲಿ ತಮಗೆಲ್ಲರೂ ಗೊತ್ತಿರುವ ಹಾಗೆ ನಿನ್ನೆ ರಸ್ತೆ ಪಕ್ಕದಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವು 12 ಮತಪಟ್ಟಿಗೆಗಳನ್ನು ನೋಡಿದಾಗ ಕೆಲವೊಂದು ನಮಗೂ ಕೂಡ ಮಾಹಿತಿ ಸಿಕ್ತು. ಈ ಮತಪಟ್ಟಿಗೆಯಲ್ಲಿ ಕೆಲವೊಂದು ಮತಪಟ್ಟಿಗೆ ಮೇಲೆ 03 ಅಥಣಿ ಅಂತ ಬರೆದಿರುವಂಥ ಕೆಲವೊಂದು ಮಾಹಿತಿ ಆಧಾರ ಮೇಲೆ ಇವತ್ತಿನ ದಿವಸ ಆ ಪ್ರಕರಣ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಈ ಆಗಿರ್ತಕ್ಕಂಥ ಅನ್ಯಾಯದಲ್ಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತ ಸನ್ಮಾನ್ಯ ವಿಜಯಗೌಡ ಪಾಟೀಲ್ ಅವರಿಗೆ ಹಾಗೂ ಅಥಣಿ ಕ್ಷೇತ್ರದ BJP ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತ ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರಿಗೆ ನ್ಯಾಯ ಕೊಡಿಸಿಕೊಡಬೇಕು. ಕೂಲಂಕುಷವಾಗಿ ಈ ತನಿಖೆ ಆಗಬೇಕು. ಈ ಪ್ರಕರಣವನ್ನು CBIಗೆ ಒದಗಿಸಿ ಆ ಇಬ್ಬರು ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳಿಕೆ ಇವತ್ತಿನ ದಿವಸ ಪೇಟೆಗೆ ಅಂತ ಇವತ್ತಿನ ದಿವಸ ಮಾಹಿತಿ ಸಿಕ್ಕಿದೆ. ಆದರೆ ಇನ್ನೂ ನಾನು ಅಲ್ಲಿ ಮನುಗುಳಿಗೆ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿ ಸಾಯಂಕಾಲದವರೆಗೆ ಚುನಾವಣೆಗೆ ಅಧಿಕಾರ ಬರ್ತಾ ಅವಾಗ ನಿಮಗೆ ಫೋನ್ ಕರೆ ಮಾಡಿ ತಾವು ಕರೆಸ್ಕೋತೀವಿ ಅಂತ ಕೇಳ್ಕೊಂಡಾಗ ಸಾಯಂಕಾಲ ಹೋಗಿ ಪೆಟ್ಟಿ ಕೊಡ್ತೀನಿ, ಅದನ್ನು ಪರಿಶೀಲನೆ ಮಾಡ್ತೀವಿ. 4 ಮತಪೆಟ್ಟಿಗೆ ಅಥಣಿ ಕ್ಷೇತ್ರ ಸಿಕ್ಕಿದ ಮತ್ತು ಇವತ್ತಿನ ದಿವಸ ಮಾಹಿತಿ ಸಿಗ್ತಾ ಇದೆ. ಆ ನಿಟ್ಟಿನೊಳಗೆ ಇವತ್ತಿನ ದಿವಸ ಬಿಜಾಪುರಕ್ಕೆ ಬಂದು ನಾವು ಕೂಡ ಪ್ರತಿಭಟನೆ ಭಾಗಿಯಾಗಿ ಆ ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಇವತ್ತಿನ ನ್ಯಾಯ ಕೇಳಿಕೆ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಬಂದಿದ್ದೀವಿ. ಇಲ್ಲ ಯಾವುದೋ ದೂರುಗಳನ್ನು ಕೊಟ್ಟಿದ್ದಿಲ್ಲ. ಆದರೆ ನಿನ್ನೆ ಅಥಣಿಯಲ್ಲಿ ಕೂಡ ಕೆಲವೊಂದು ನಾವು ಅಥಣಿ ಕ್ಷೇತ್ರದಲ್ಲಿ ಬಹುಶಃ ಪೂರ್ವ ಭಾಗದ ಸುಮಾರು 22 ಹಳ್ಳಿಗಳಿಗೆ ನೀರಾವರಿ ವಂಚಿತ ಆಗಿರ್ತಕ್ಕಂಥ ಹಳ್ಳಿಗಳನ್ನು ಸುಮಾರು 60 ವರ್ಷಗಳಿಂದ ನೀರಾವರಿ ಕಾಣದೇ ಇರ್ತಕ್ಕಂಥ ಕ್ಷೇತ್ರಗಳಿಗೆ 22 ಹಳ್ಳಿಗಳಿಗೆ ಇವತ್ತು ಸನ್ಮಾನ್ಯ ಲಕ್ಷ್ಮಣ್ ಸವದಿ ನೀರಾವರಿ ಕೊಟ್ಟಿರ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನೋಡಿದರೆ ಬಹುಶಃ ಆ ಹಳ್ಳಿಗಳಲ್ಲಿ ಕಾಂಗ್ರೆಸ್ ಯಾವ ಅಥಣಿ ಇತಿಹಾಸದಲ್ಲೂ ಕೂಡ ಮೇಲ್ಗೈ ಸಾಧಿಸಿಲ್ಲ. ಆದರೆ ಇವತ್ತು ದಿವಸ ಸುಮಾರು 22-23 ಹಳ್ಳಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ಬಂದಿದೆ. ನೋಡಿದ್ರೆ ಬಹುಶಃ ಮತಪೆಟ್ಟಿಗೆಯಲ್ಲಿ ಲೋಪದೋಷ ಆಗಿರ್ತಕ್ಕಂಥ ಸಂಶಯ ಇವತ್ತಿನ ದಿವಸ ನಮಗೂ ಕೂಡ ಬರ್ತಾ ಇದೆ. ಆ ನಿಟ್ಟಿನೊಳಗೆ ಅದರ ಆಧಾರದ ಮೇಲೆ ಇವತ್ತಿನ ದಿವಸ 4 ಮತಪೆಟ್ಟಿಗೆ ಅಥಣಿ ಕ್ಷೇತ್ರದ ಅಂತೇಳಿ ಇವತ್ತಿನ ಮಾಹಿತಿ ಸಿಕ್ಕಿದೆ. ಆ ನಿಟ್ಟಿನೊಳಗೆ ಇವತ್ತು ವಿಚಾರಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. 9:45 1 ಗಂಟೆಗೆ ಗಾಡಿ ಬಂದು 10 ಗಂಟೆಯಿಂದ 11, 12, 3 ತಾಸು ಬಂದಿದೆ ಒಂದೇ ಡಬ್ಬಿ. ಆದರೆ ಇವತ್ತು ಬೆಳಿಗ್ಗೆ 7:30 ಡಬ್ಬಿ ಬಂದವು. ಆ 7:30 ಡಬ್ಬಿ ಬಂದವು. 12 ಅಂದ್ರೆ 13ನೇ ತಾರೀಕಿಗೆ ಡಬ್ಬಿಗಳು ಸೀಸ್ ಮಾಡಿದೆ. 14ನೇ ತಾರೀಕಿಗೆ ಇಬ್ಬರು ಡಬ್ಬಿಗಳು ಹಿಡ್ಕೊಂಡು ಕೈಯಾಗ ಹಿಡ್ಕೊಂಡು ತಿರುಗಾಡ್ತಾರೆ ರೋಡ್ ಮೇಲೆ. ನನ್ನ ಮೊಬೈಲ್ ನಿಮ್ಗೆ ಇದಾಗೈತಿಲ್ಲ ನೋಡು, ನಿಮ್ಮ ಸ್ವಂತ ತರಿಸಿದ್ರು. ಆ ಇಬ್ಬರು ಡಬ್ಬಿ 14ನೇ ತಾರೀಕಿಗೆ ಡಬ್ಬಿ ಹಿಡ್ಕೊಂಡು ಹೊರಗೆ ತಿರುಗಾಡ್ತಾರೆ. ನನ್ನ ಪಕ್ಕದ ರೂಮ್ನಲ್ಲಿ ಅಲ್ಲಿಂದ ಡಬ್ಬಿ ತೊಗೊಂಡ್ಬರ್ತಾರೆ, ಅಲ್ಲಿಂದ ಹೋಯ್ತಾರೆ. ಅದು ಪ್ರೂಫ್ ಕೊಡ್ತೀನಿ ನಿಮ್ಗೆ. ನನ್ನ ಹತ್ರ ಒಂದು ಪ್ರೂಫ್ ನಿಮ್ಗೆ ತೋರಿಸ್ತೀನಿ ನಿಮಗೆ ನಾನು. ಸರ್ ನಿಮ್ಮ ಜವಾಬ್ದಾರಿ ಸರ್, ಇದು ನಿಮ್ಮ ಜವಾಬ್ದಾರಿ, ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಇದು ನೀವು ನಮ್ಮ ಭವಿಷ್ಯ ಬರೋದು ನೀವು. ನಾವು ನ್ಯಾಯವಾಗಿ ನ್ಯಾಯ ಕೊಡ್ರಿ ಅಂತ ಹೇಳ್ತೀವಿ. ನಮ್ಗೇನು ಅನ್ಯಾಯ ಬೇಕಾಗಿಲ್ಲ. ಇಂಥ ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡ್ತಿರಲ್ಲ, ಇವು ಮಾಡೋದ್ರಿಂದ ಏನು ಹೀಗಾಗಿ ಅಧಿಕಾರ ಮಾಡಿದ್ರಲ್ಲ ಸರ್. ಈಗ ಹಾಗೆ ಸರ್ ನಿಮ್ಮ ಅಧಿಕಾರಿಗಳನ್ನ ನೀವು ನೀವಲ್ಲ, ನಿಮ್ಮ ಅಧಿಕಾರಿ ನೀವು ಅದಿಲ್ಲೋ ಬಿಟ್ಟು ನನಗೆ ಎರಡೇ ಮಾತು ನಾನು ಹಿಂಗೆ ಮಾತಾಡ್ತೀನಿ ಅಂತ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಅಧಿಕಾರಿಗಳು ಇಲ್ಲದೆ ಇವರು ಮಾಡಕ್ ಸಾಧ್ಯನೇ ಇಲ್ಲ. ಇವತ್ತೇ ಇವರು ಇಲೆಕ್ಷನ್ ಮಾಡಲಿ, ಬೈ ಎಲೆಕ್ಷನ್ ರಿಸರ್ವ್ ಮಾಡಲಿ, ನಿಮ್ಮ DC ಆಫೀಸ್ನಾಗ ಅವರು ಕೊಡ್ರಿ, ನಾನು ಕೊಟ್ಟಿರ್ತೀನಿ. ಸಾಕಾಗ್ತಿತ್ತಂದ್ರೆ ಜನ ಏನ್ ತಿನ್ನೋದು ಹೋಗ್ತಾರೆ ನೋಡ್ರಿ. ಬೇಕಾದ್ರೆ ನ್ಯಾಯವಾಗಿ ತೋರಿಸ್ಕೊಡ್ಲಿ. ಬೇಕಾದ್ರೆ ನಿಮ್ಗೆಲ್ಲ ನಾನು ಪ್ರೂಫ್ ಕೊಡ್ತೀನಿ. ನಾನು ನಿಮಗೆ ಈ ಡಬ್ಬಿ ಹಿಡ್ಕೊಂಡು ಇಬ್ಬರು ಹೊರಗೆ ತಿರುಗಾಡ್ತಾರೆ 14ನೇ ತಾರೀಕಿನ ದಿವಸ. ಅಂದ್ರೆ 13ಕ್ಕೆ ಡಬ್ಬಿ ಹೋಗಿತ್ತು, 14ನೇ ತಾರೀಕಿಗೆ ಯಾಕೆ ಬಂದು 15ನೇ ತಾರೀಕಿಗೆ ಬೆಳಗ್ಗೆ ನೀವು ಸೀಟ್ ಹೊಡಿತೀರಿ. 14ನೇ ತಾರೀಕಿಗೆ ಡಬ್ಬಿ ಹೊರಗೆ ಬರುವಂತ ಅವಶ್ಯಕತೆ ಏನಿತ್ತು? ನೀವು ಯಾರಾದ್ರೂ ಅಧಿಕಾರಿಗಳ ಸಪೋರ್ಟ್ ಇಲ್ಲದೆ ಡಬ್ಬಿ ಹೊರಗೆ ಬರಂಗಿಲ್ಲ. ಇಲ್ಲ ಸರ್, ಇವರಿಬ್ರು ಯಾರು ಸರ್? ಇವರಿಬ್ರು ಡಬ್ಬಿ ಹಿಡ್ಕೊಂಡು ಆಟಾಡ್ತಾರೆ. ಇವರಿಬ್ರು ಇವ್ರ ಕೈ ಡಬ್ಬಿ ಅದಾವ. ಇನ್ನು 3 ಪಕ್ಷಗಳ ಕಾರ್ಯಕರ್ತರು ಇದು ನಮ್ಮ ಮತಕ್ಷೇತ್ರಕ್ಕೆ ಸಂಬಂಧಿಸಿದ ವಿವಿಪ್ಯಾಟ್ಗಳಿವೆ ಎಂದು ವಾದ ಮಾಡುತ್ತಿದ್ದಾರೆ. ಈ ಸಂಬಂಧ ಜಿಲ್ಲಾಡಳಿತ ಹಾಗೂ ಚುನಾವಣಾಧಿಕಾರಿಗಳ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳು ಮಾತ್ರ ಈ ಆರೋಪವನ್ನು ಒಪ್ಪುತ್ತಿಲ್ಲ. ವಿವಿಪ್ಯಾಟ್ಗಳು ಪತ್ತೆಯಾದ ಬಳಿಕ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅದರಲ್ಲಿ ಯಾವುದೇ ಮಷಿನ್ಗಳು ಪತ್ತೆಯಾಗಿಲ್ಲ. ವಿವಿಪ್ಯಾಟ್ ಬಾಕ್ಸ್ಗಳ ಮೇಲೆ ಯಾವುದೇ ಯೂನಿಕ್ ಕೋಡ್ ನಂಬರ್ ಇಲ್ಲ. ಮೇಲಾಗಿ ಈ ಮಷಿನ್ಗಳು ನಮ್ಮ ಜಿಲ್ಲೆಗೆ ಸಂಬಂಧಿಸಿದ್ದಲ್ಲ. ಚುನಾವಣಾ ಆಯೋಗ ನಮಗೆ ನೀಡಿದ 2744 ವಿವಿಪ್ಯಾಟ್ಗಳು ಸುರಕ್ಷಿತವಾಗಿವೆ ಎಂದು ತಿಳಿಸಿದ್ದಾರೆ. ಸದ್ಯ ವಿವಿಪ್ಯಾಟ್ಗಳು ಪತ್ತೆಯಾದ ಬಗ್ಗೆ ಮನುಗುಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಶೆಡ್ನಲ್ಲಿ ದೊರೆತ ಎಲ್ಲ ಪ್ಯಾಟ್ಗಳನ್ನು ಪೊಲೀಸರ ಸುಪರ್ದಿಗೆ ಒಪ್ಪಿಸಲಾಗಿದೆ.
ಬೆಂಗಳೂರಿನಿಂದ ಚುನಾವಣಾ ಆಯೋಗದ ಅಧಿಕಾರಿ ಹಾಗೂ ಬಿಇಎಲ್ ಇಂಜಿನಿಯರ್ ಬಂದ ಬಳಿಕ ಅವುಗಳನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಎಸ್ಬಿ ಶೆಟ್ಟಣ್ಣವರ್ ಮಾಧ್ಯಮಕ್ಕೆ ತಿಳಿಸಿದರು. ಕವರ್ಗಳು ಕೇಸಿಂಗ್ ಅಷ್ಟೇ ಇದೆ, ಒಳಗಡೆ ಮಷಿನ್ ಏನೂ ಇಲ್ಲ, ಯಾವುದೇ ರೀತಿ ಮಾರ್ಕಿಂಗ್ ಇಲ್ಲ, ನಂಬರ್ ಇಲ್ಲ. ಇದನ್ನು ಕೂಡ ನಾವು ವರದಿ ಮಾಡಿದ್ದೇವೆ. ಪೊಲೀಸರು FIR ಕೂಡ ದಾಖಲು ಮಾಡಿದ್ದಾರೆ. ನಮ್ಮ ತಹಸೀಲ್ದಾರ್ ಅವರು FIR ದಾಖಲು ಮಾಡಿದ್ದಾರೆ. ಪೊಲೀಸರು ಮುಂದೆ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಈಗ ಚುನಾವಣಾ ಆಯೋಗಕ್ಕೆ ನಾವು ತಿಳಿಸಿದ ಮೇಲೆ ಚುನಾವಣಾ ಆಯೋಗದವರು BELನಿಂದ ಒಬ್ಬ ಅಧಿಕಾರಿಯನ್ನು ಮತ್ತು ಚುನಾವಣಾ ಆಯೋಗದಿಂದ ಅಂದರೆ ನಮ್ಮ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಿಂದ ಒಬ್ಬ ಅಧಿಕಾರಿಯನ್ನು ಇಲ್ಲಿ ಕಳಿಸ್ತಾ ಇದ್ದಾರೆ. ಅವರು ಕೂಡ ಬಂದು ಏನು ನಾವು ನಿನ್ನೆ ಅದನ್ನು ಪಂಚನಾಮೆ ಮಾಡಿ ವಿಡಿಯೋಗ್ರಾಫ್ ಮಾಡಿ ಸೀಲ್ ಮಾಡಿ ಇಟ್ಟಿದ್ದೇವೆ ಅವುಗಳನ್ನು ಪರಿಶೀಲನೆ ಮಾಡಿ ಅವು ಎಲ್ಲಿ ಉತ್ಪಾದನೆ ಆಗಿದ್ದಾವೆ, ಎಲ್ಲಿಂದ ಅವು ಇಲ್ಲಿ ಹೊರಗಡೆ ಬಂದಿದ್ದಾವೆ, ಯಾವ ಕಾರಣಕ್ಕೆ ಅನ್ನೋದಾಗಿ ಅವರು ಸ್ಪಷ್ಟವಾಗಿ ಹೇಳ್ಬೋದು. ಅದ್ರ ಮೂಲ ಗೊತ್ತಾಗುತ್ತೆ. ಸ್ವಾಭಾವಿಕ ನಿಜವಾಗ್ಲೂ ಏನಿದೆ ಅಂದರೆ ಮತದಾನ ಚುನಾವಣೆಯಲ್ಲಿ ನಾವು ಬಳಸುವಂಥ ಯಂತ್ರಗಳು ಪ್ರತಿಯೊಂದಕ್ಕೂ ಎಲೆಕ್ಟ್ರಾನಿಕ್ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ. ಪ್ರತಿಯೊಂದಕ್ಕೂ ಒಂದು ಯುನಿಕ್ ID ಇರ್ತದೆ. ಎಲೆಕ್ಟ್ರಾನಿಕ್ ಒಂದು ಮೊಬೈಲ್ನಲ್ಲಿ ನೀವು ಅದು ಬಾರ್ಕೋಡ್ ಇರ್ತದೆ. ಬಾರ್ಕೋಡ್ ಟ್ರ್ಯಾಕ್ ಮಾಡಿಬಿಟ್ರೆ ಇದು ಎಲ್ಲೆಲ್ಲಿತ್ತು, ಎಲ್ಲೆಲ್ಲಿ ಹೋಗಿತ್ತು, ಎಲ್ಲಿ ಬಂತು ಅಂತ ಡೀಟೇಲ್ ಗೊತ್ತಾಗುತ್ತೆ. ಅಂಥ ಒಂದು ಸಿಸ್ಟಮ್ ಇರುವಂಥದ್ದು. ಅಂಥ ಯಾವುದೇ ಬಾರ್ಕೋಡು ಟ್ರ್ಯಾಕಿಂಗ್ ಸಿಸ್ಟಮು ಆ ಖಾಲಿ ಪಟ್ಟಿಗಳೇನಿದೆ ಅದರ ಮೇಲೆ ನಮಗೆ ಕಂಡು ಬಂದಿಲ್ಲ, ಪ್ರಾಥಮಿಕವಾಗಿ ಗೊತ್ತಿಲ್ಲ. ಈಗ ಇದರ ಮೂಲವನ್ನು ಅವರು ಉತ್ಪಾದಕರು ಮತ್ತು ಇಂಜಿನಿಯರ್ ಬರ್ತಾರೆ BEL ಅವರು ಅದನ್ನು ಪರಿಶೀಲನೆ ಮಾಡಿ ಅದರ ಬಗ್ಗೆ ಅವರು ಮುಂದೆ ಕ್ರಮ ತೆಗೆದುಕೊಳ್ತಾರೆ. ನಮ್ಮ ಹಂತದಲ್ಲಿ ನಾವು ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಇಷ್ಟ. ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಹೊರವಲಯದ ಶೆಡ್ನಲ್ಲಿ ಪತ್ತೆಯಾದ 8 ವಿವಿಪ್ಯಾಟ್ಗಳು ಮತ್ತು ಬಾಕ್ಸ್ಗಳ ವಿಜಯಪುರ ನಗರದ ಕ್ಷೇತ್ರದ ಬಾಕ್ಸ್ಗಳಾಗಿವೆ. ಈ ಕುರಿತು ಚುನಾವಣಾಧಿಕಾರಿಗಳು CBI ತನಿಖೆ ನಡೆಸಬೇಕು ಎಂದು ವಿಜಯಪುರ ನಗರದ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡ ಅಬ್ದುಲ್ ಹಮೀದ್ ಮುಷ್ರಿಫ್ ಆಗ್ರಹಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹಾಗೂ ವಿಜಯಪುರ ನಗರ ಮತಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಅಬ್ದುಲ್ ಹಮೀದ್ ಮುಷ್ರಿಫ್, ಮನಗುಳಿ ಗ್ರಾಮದ ಬಳಿಯ ಶೆಡ್ನಲ್ಲಿ ಸಿಕ್ಕ ವಿವಿಪ್ಯಾಟ್ ಬಾಕ್ಸ್ ಪತ್ತೆಯಾಗಿರುವುದರ ಹಿಂದೆ ಬಿಜೆಪಿ ಪಕ್ಷದವರ ಕುತಂತ್ರ ಇದೆ. ಈ ಘಟನೆಯಿಂದ ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಇದರಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈವಾಡವಿದೆ. ನಗರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕೈಚಳಕ ಇದರ ಹಿಂದೆ ಅಡಗಿದೆ. ಇದರಿಂದ ನನ್ನ ಗೆಲುವಿನ ಹಿನ್ನಡೆಯಾಗಿದೆ. ಚುನಾವಣಾಧಿಕಾರಿಗಳು ಪಾರದರ್ಶಕವಾದ ಮತದಾನ ಪ್ರಕ್ರಿಯೆ ನಡೆಸಿಕೊಟ್ಟಿಲ್ಲ. ನನ್ನ ಕ್ಷೇತ್ರದ ಕೆಲ ಮತಗಟ್ಟೆಗಳಲ್ಲಿ ಮತಯಂತ್ರಗಳು ಗಂಟೆಗಟ್ಟಲೆ ಕಾಡಿದ್ದವು. ಈ ಘಟನೆಯ ಕುರಿತು CBI ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಮನಗುಳಿ ಗ್ರಾಮಕ್ಕೆ ನಮ್ಗೆ ಮಾಹಿತಿ ಬರ್ತದೆ. ಅಲ್ಲಿ ಒಂದು ಹೊಲದೊಳಗೆ ನಮ್ಮ ಬಿಜಾಪುರ ಬೂತ್ ಮಿಷಿನ್ ವಿವಿಪ್ಯಾಟ್ ಮಿಷಿನ್ಗಳು ಅಲ್ಲಿ ಅದಾವ ಅಂತ ಅಲ್ಲಿ ನಾವು ಹೋಗಿ ನೋಡಿದ ಮ್ಯಾಗ 8 ಮಿಷಿನ್ ವಿವಿಪ್ಯಾಟ್ ಮಿಷಿನ್ ಇದ್ದು ರೀ. ಅದು ಯಾರ್ದು ಕಂಪ್ನಿ ಅಂತ ಕೇಳೋಣ, ಗುಜರಾತ್ ಕಂಪ್ನಿಯವ್ರು ಅಂತ ಹೇಳಿದ್ರಿ. ಗುಜರಾತ್ ಕಂಪ್ನಿ ಮತ್ತು ಅಮಿತ್ ಶಾ, ಮೋದಿ ಸಾಹೇಬರು ಮತ್ತು ನಮ್ಮ ಬಸನಗೌಡರು ಕೇಂದ್ರ ಮಂತ್ರಿ ಅವರು ಇವರು ಕೂಡಿ ಎಲ್ಲ BJP ಕುತಂತ್ರದಿಂದ ನಮ್ಮ ಬಿಜಾಪುರ ಮುಂಜಾನೆ 7ರಿಂದ ಸಂಜೆ 6 ತನಕ ಆಯಿತು. 7:15 ಆಗೈತೆ ರೀ, 8ಕ್ಕೆ ಆಗೈತೆ, 9ಕ್ಕೆ ಆಗೈತೆ. ಅರ್ಧ ತಾಸು ನಮ್ಮ ಮಿಷಿನ್ಗಳು ಕಾಡ್ಸೋದು. ನಮ್ಮ ಹೋಟಿಂಗ್ ಪೂರ ಬೇರೆ ಕಡೆ ಇಟ್ಟು ಅವರು ಇಟ್ಟು ಇದು ನಮ್ಮ ಮಿಷಿನ್ಗಳು ಅಲ್ಲಿ ಒತ್ತಾರೆ. ಇದಕ್ಕೆ ನಮ್ಗೆ ಸಂಶಯ ಅದ. ಇದು ಎಲ್ಲ BJP ಅವ್ರದ್ದೇ ಕುತಂತ್ರ ಅದ. ಇದು ನಮ್ಗೆ CBI ಎನ್ಕ್ವೈರಿ ಮಾಡಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಇಲ್ಲಿಕಂದ್ರೆ ರೀಎಲೆಕ್ಷನ್ ಮಾಡಿಸ್ಬೇಕು. ಮನಗುಳಿ ಗ್ರಾಮದ ಶೆಡ್ನಲ್ಲಿ ವಿವಿಪ್ಯಾಟ್ ಜೊತೆ ಮದ್ಯದ ಬಾಟಲಿಗಳು ಪತ್ತೆಯಾಗಿವೆ. ಚುನಾವಣಾಧಿಕಾರಿಗಳು ಕೂಡಲೇ ತನಿಖೆ ನಡೆಸಬೇಕು. ತನಿಖೆ ವರದಿ ಬಂದ ಬಳಿಕ ಹೋರಾಟ ನಡೆಸುವ ಕುರಿತು ಹೈಕಮಾಂಡ್ ಸಲಹೆ ಪಡೆದು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಅಲ್ಲಿ ಬಾಡ್ಗಿಲಿಂದ ಅವ್ರು ಹಿಡ್ದಾರಿ. ಅಲ್ಲಿ ಅಷ್ಟೇ ಇಲ್ಲ, 4-5 ದಾರು ಬಾಕ್ಸ್ನು ಸಿಕ್ಕವ್ರಿ. ಅದನ್ನು PSI ಅವರು ಇದಾರಿ. ಮಧ್ಯಾಹ್ನಕ್ಕೆ ಹೋಗಿ DC ಸಾಹೇಬ್ರಿಗೆ SP ಸಾಹೇಬ್ರಿಗೆ ನನ್ನ ಮಾಹಿತಿ ಬರೋಣ ಅಲ್ಲಿ ಹೋಗಿ ನಾನೇ ಅವ್ರಿಗೆಲ್ಲರೂ ಕರೆಸಿ ಎಲ್ಲ ಕಂಪ್ಲೇಂಟ್ ಮಾಡಿ ಎಲ್ಲ ಮಾಡಿ ಬಂದೀನಿ ರೀ. DC ಅವ್ರು ಎನ್ಕ್ವೈರಿ ಮಾಡ್ತೀನಿ ಅಂದಾರಿ. ಮತ್ತದು ಮಿಷಿನ್ ವಿವಿಪ್ಯಾಟ್ ಅದಾವ್ರಿ, ಅದು ಹೊರಗೆ ಹೋಗ್ಬಾರ್ದು. ಹೊರಗೆ ಹ್ಯಾಂಗೆ ಬಂದವ್ರಿ ಅವರು ನಮ್ಮೇ ಅದಾವ್ರಿ. ನಮ್ಗೆ ಪೂರ 100ಕ್ಕೆ 100 ನಮ್ಮ ದೌಟ್ ಅದ ರೀ. ಅದು ನಮ್ಮ ಬಿಜಾಪುರದೇ ಅದಾವ್ರಿ. ನಾವು ಅವಾಗೇ ಕಂಪ್ಲೇಂಟ್ ಮಾಡೀವ್ರಿ ನಾವು.
ಅವಾಗೇ ಹೇಳಿವ್ರಿ ನಮ್ಗೆ ಮಿಷಿನ್ ಹಿಂಗೆ ಕಾಡ್ಸ್ಯಾವ ಅವತ್ತೇ ಹೇಳಿವ್ರಿ ಆರ್ ಅವ್ರಿಗೆ ಹೇಳಿವ್ರಿ ಮತ್ತೀಗ ಇಲೆಕ್ಷನ್ ಕಮಿಷನರ್ ಅವ್ರು ನಾವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಇಲ್ರಿ ಈಗ ಅವ್ರು ಎನ್ಕ್ವೈರಿ ಆದ್ಮ್ಯಾಗೆ ಅಲ್ರಿ ಮತ್ತು ನಾವು ನಮ್ಮ ರಾಜ್ಯ ಅಧ್ಯಕ್ಷ ರಾಜ್ ನಾಯಕರಿಗೆ ಎಲ್ಲರೂ ಕೇಳಿ ಏನು ಡಿಸಿಷನ್ ಹೇಳ್ತಾರ ಆ ಡಿಸಿಷನ್ ಪ್ರಕಾರ ಮಾಡ್ತೀವಿ. ಒಂದು ವೇಳೆ ಅಕ್ರಮ ಆದ್ರೆ ಮರು ಚುನಾವಣೆ ಆಗ್ಬೇಕು. ಅಕ್ರಮ ಸಾಬೀತಾದ್ರೆ ಮರು ಚುನಾವಣೆ ಆಗಬೇಕು. ಎಲ್ಲ ಬಿಜಾಪುರದೇ ಅದಾವ್ರಿ ನಮ್ಗೆ ಬಿಜಾಪುರದೇ ಡಬ್ಬಿನೇ ನಮ್ಮ ಬಿಜಾಪುರದ ಅದಾವ ಅಂತ ನಮ್ಗೆ ಪೂರಾ ಮಾಹಿತಿ ಮ್ಯಾಗೆ ನಾವು ಅಲ್ಲಿ ಹೋಗಿವ್ರಿ. ಇಲ್ರಿ ಭಾಗ್ಯವಾಡಿದಿಲ್ಲ ಬಿಜಾಪುರದೇ ಅದಾವ್ರಿ. ಅದು ಬಿಜಾಪುರ್ಲಿಂದ ಅಲ್ಲಿ ತಗೊಂಡು ಹೋಯ್ತು ಒಗದಾರ ಅವರು ಆ ಗುಜರಾತ್ ಕಂಪ್ನಿಯವರೇ ಹಿಡ್ಕೊಂಡಾರೆ. ನಮಗೆ ಮಧ್ಯಾಹ್ನ ಹೇಳಕ್ಕಾಗ ನಾವೇ ಹೋಗಿ ಅವ್ರಿಗೆ ಯಾವಾಗ ಸಿಕ್ಕಾವ ಗೊತ್ತಿಲ್ರಿ ಅವ್ರು ಹಿಡ್ಕೊಂಡಾರಿ. ಅವರು ಇಲ್ಲ ಅವ್ರು ಸಿಕ್ಕಿಲ್ರಿ ಅಲ್ಲಿ ತಂದು ಶೇಖರಣೆ ಮಾಡ್ಯಾರ. ಅವ್ರು ಮನ್ಯಾಗ ಹಿಡ್ಕೊಂಡಾರಿ ಪತ್ರಾಸ ಹಿಡ್ದೊಳಗೆ. ಅಲ್ಲೇ ದಾರು ಬಾಕ್ಸ್ ನೋದಾವ್ರಿ ಒಂದು 4. ಇದೊಂದು ವ್ಯವಸ್ಥಿತ ಜಿಲ್ಲಾ ಜಿಲ್ಲಾಧಿಕಾರಿ ಹೊಣೆ ಅಲ್ಲ ಜಿಲ್ಲಾ ಚುನಾವಣಾಧಿಕಾರಿ ಹೊಣೆ ಆಗ್ತಾರೆ. ಮುಂದೆ ಬಾಸ್ ಕೊಡುವಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಮಿಷನರೇ ಇದಕ್ಕೆಲ್ಲ ಎನ್ಕ್ವೈರಿ ಮಾಡಿ ನಮ್ಗೆ ಇಲ್ಲಿಗ CBI ಕೊಟ್ಟು ನಮ್ಗೆ ಎನ್ಕ್ವೈರಿ ಮಾಡಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈಗ ವಿಜಯಪುರ ನಗರದ ಸೈನಿಕ್ ಶಾಲೆಯಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ. ಮತಪೆಟ್ಟಿಗೆ ಕಬಳಿಸುವಲ್ಲಿ ಬಬಲೇಶ್ವರ ಮತಕ್ಷೇತ್ರದ ಚುನಾವಣಾಧಿಕಾರಿ ಶಾಮೀಲಾಗಿದ್ದಾರೆ. ಇದಕ್ಕೆ ಮನಗೂಳಿಯಲ್ಲಿ ವಿವಿಪ್ಯಾಟ್ ಪತ್ತೆಯಾಗಿರುವ ಘಟನೆ ಸಾಕ್ಷಿ ಎಂದು ಬಬಲೇಶ್ವರ ಮತಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ವಿಜುಗೌಡ ಪಾಟೀಲ್ ಆರೋಪಿಸಿದ್ದಾರೆ. ವಿಜಯಪುರ ನಗರದಲ್ಲಿನ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಬಲೇಶ್ವರ ಮತಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ವಿಜುಗೌಡ ಪಾಟೀಲ್ ಐಎಎಸ್ ಅಧಿಕಾರಿ ಕಾಂಗ್ರೆಸ್ ಪಕ್ಷದ ಪರ ಕೆಲಸ ಮಾಡಿದ್ದಾರೆ. ಆಲ್ಮಟ್ಟಿಯಲ್ಲಿ ಕುಳಿತುಕೊಂಡು ಬಬಲೇಶ್ವರ ಕ್ಷೇತ್ರದ ಚುನಾವಣೆ ಕೆಲಸ ಮಾಡಿದ್ದಾರೆ. ಆಲ್ಮಟ್ಟಿ ಪ್ರವಾಸಿ ಮಂದಿರದ ಹಿಂದುಗಡೆ ರಾತ್ರಿ ಸಮಯದಲ್ಲಿ ಐಎಎಸ್ ಅಧಿಕಾರಿ ಮತಪೆಟ್ಟಿಗೆ ಕಬಳಿಸುವ ಕಾರ್ಯ ನಡೆಸಿದ್ದಾರೆ ಎಂದು ದೂರಿದ್ದಾರೆ. ಆಲ್ಮಟ್ಟಿ ಐವಿ ಹಿಂದ್ಗಡೆ ಸ್ವತಃ ಕಾಂಗ್ರೆಸ್ ಕ್ಯಾಂಡಿಡೇಟ್ ಜಿಲ್ಲಾ ಚುನಾವಣೆ ಅಧಿಕಾರಿಗಳಾಗಿ ನಮ್ಮ ಬಬಲೇಶ್ವರಕ್ಕೆ ಬರ್ತಕ್ಕಂಥ ಅಮ್ಮರ್ ಶರಾಮ್ ಇವರು ಕೂಡ ಅಲ್ಲಿದ್ರು. ಇವರೆಲ್ಲ ರಾತ್ರಿ 10:45ಕ್ಕೆ ಅಲ್ಲಿ ಇವ್ರು ಏನು ಮಾಡಿದ್ರು, ಅಲ್ಲಿಂದ ಡಬ್ಬಿಗಳನ್ನು ಇವತ್ತು ಅಲ್ಲಿ ಬರ್ತಕ್ಕಂಥ ಡಬ್ಬಿಗಳನ್ನು ನೇರವಾಗಿ ಅಲ್ಲಿಂದ ಕಳಿಸಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇವರು ಕಳಿಸಿದ್ರು. ಎಲ್ಲಿ ಆಲ್ಮಟ್ಟಿ ಐವಿ ಹಿಂದ್ಗಡೆ CO ಆಫೀಸ್ನಿಂದ ನನ್ನ ಸಂಶಯ ಬಂದು ನನಗೆ ಇಮಿಡಿಯೇಟ್ಲಿ ನನಗೆ ಬೇಕಾದ ಅಧಿಕಾರಿಗಳು ಅದಾರ, ನನಗೆ ಇನ್ಫಾರ್ಮೇಶನ್ ಕೊಡೋರು ಅದಾರ. ಆದರೆ ಇವತ್ತು ಇವೆಲ್ಲ ನೋಡಿ ಈ ಡಬ್ಬಿಗಳನ್ನು ನಾನು ಬಬಲೇಶ್ವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅವತ್ತು ನಾನು ಕಂಪ್ಲೇಂಟ್ ಕೂಡ ನಾನು ದಾಖಲೆ ಮಾಡಿದ್ದೀನಿ. ಇವತ್ತು ತಂದು ಅಲ್ಲಿ ಮನಗೂಳಿ ಬೇಸ್ನಲ್ಲಿ ಇವತ್ತು ಯಾವುದೋ ಒಂದು ಗುಡ್ ಶೆಡ್ನಲ್ಲಿ ಪತ್ರಾಸ್ ಸೆಡ್ನಲ್ಲಿ ಇವತ್ತು ಡಬ್ಬಿಗಳು ಒಗಿತಾರೆ ಅಂತಂದ್ರೆ ಇದು ಯಾವ ಸಿನಿಮಾದಲ್ಲಿ ಕೂಡ ಈ ರೀತಿ ಮಾಡಲಿಕ್ಕಿಲ್ಲ. ಇದನ್ನ ನಾನು ಕಂಪ್ಲೇಂಟ್ ಕೊಟ್ಟಿದ್ದು, ಇವತ್ತು ಡಬ್ಬಿಗಳು ಸಿಕ್ಕಿದ್ದು ಇದು ಸಾಬೀತಾಯಿತು. ಇದನ್ನ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಹೊರವಲಯದ ಶೆಡ್ನಲ್ಲಿ 12 ಡಬ್ಬಿಗಳು ಪತ್ತೆಯಾಗಿವೆ ಎಂದು ಆರೋಪಿಸಿದ ವಿಜುಗೌಡ ಪಾಟೀಲ್ ಈ ಕುರಿತು ಸಿಬಿಐ ತನಿಖೆ ನಡೆಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದರು. ಈ ಡಬ್ಬಿಗಳು ಯಾರಿಂದ ಬಂದು ಹೆಂಗೆ ಬಂದು ಇದು ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ನನ್ನಾಗತ್ತ ನಾನು ಇಮಿಡಿಯೇಟ್ಲಿ 12 ಡಬ್ಬಿ ತುಡುಗಾಗ್ಯಾವಂತೆ ಮಾಧ್ಯಮದ ಮುಖಾಂತರ ನಾನು ಚೀರ್ ಹೇಳಿನಿ. ನನ್ನ ಡಬ್ಬಿಗಳು ತುಡುಗಾಗ್ಯಾವ ಅಂತೇಳಿ ಇಮಿಡಿಯೇಟ್ಲಿ ರೈಟಿಂಗ್ದಾಗ ಕೊಟ್ಟಿನಿ ನಾನು. ಅವ್ರು ಯಾರು ರೈಟಿಂಗ್ದಾಗ ಕೊಟ್ಟಿಲ್ಲ. ಇವತ್ತೇನೋ ಎಲ್ಲೇ ಡಬ್ಬಿ ಸಿಕ್ಕು ಅಂದ್ರೆ ನಾನು ಅದಾವ ನಿನ್ನೂ ಅದಾವ ಮತ್ತೊಬ್ಬರ ಮ್ಯಾಗ ಇವ್ರು ಹೇಳ್ತಾರಂತಂದ್ರೆ ಇದು ಯಾರು ನಮ್ಮ ಥರ ಹೇಳಿ ಸರ್. ಈಗ 100% ಬಬಲೇಶ್ವರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದೇ ಅದಾವ. ಅವನ್ನ ಕಂಪ್ಲೀಟ್ ಆಗಿ ನಾನು ಕಂಪ್ಲೇಂಟ್ ಕೂಡ ನಾನು ಕೊಟ್ಟಿದ್ದೀನಿ. ಈಗ ಅದನ್ನು ತಮ್ಮ ಮುಚ್ಚುಗಳು ಸಲುವಾಗಿ ನಾನು ಅದಾವ ನಿನ್ನೂ ಅದಾವ ಅಂತ ಹೇಳಿ
ಇದನ್ನ ಒಂದೇನೋ ಗಿಮಿಕ್ ಆಡೋದಿಲ್ಲ. ಈ ಗಿಮಿಕ್ ಆಡಿದ್ರೆ ಏನು, ಈ ಡಬ್ಬಿಗಳು ಅಲ್ಲೇ ಇಡ್ಬೇಕಂತ ಇದ್ದಿದ್ದಿಲ್ಲ ಇವರಿಗೆ. ಡಬ್ಬಿಡ ರಗಡ ಜಾಗಿತ್ತು ಅವರಿಗೆ, ಉದ್ದೇಶಪೂರ್ವಕ ಇಟ್ಟರೆ ಹೆಸರು ಕೆಡಿಸೋದಿಲ್ಲ. ಈಗ ಸಿಟಿಯವರಾಗ್ಲಿ ಅಥವಾ ಮನ್ಗಳವರಾಗ್ಲಿ, ಆಮೇಲೆ ಸಿದ್ದಿಯವರಾಗ್ಲಿ, ಇಂಡಿಯವರಾಗ್ಲಿ, ಈಗ ಎಲ್ಲರೂ ಹೇಳ್ತಾರೆ ನನ್ನ ಕ್ಷೇತ್ರದ ಅಂತ ಹೇಳಿ. ನೀವು ಅವತ್ತು ಇಮಿಡಿಯೇಟ್ಲಿ ಕಂಪ್ಲೇಂಟ್ ಯಾಕೆ ಮಾಡಲಿಲ್ಲ? ಈಗ ನಾನು ಅವತ್ತು ರೈಟಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಲೋಕಲ್ 100% ಮರು ಚುನಾವಣೆ ಆಗಲ್ಲ ಸರ್. ನಾ ಹೇಳಿದ್ನಲ್ಲ ಸರ್, ತಪ್ಪಿಸ್ತರ ಮೇಲೆ ಕ್ರಮ ತಗೋಬೇಕು. ಇದನ್ನ ಕ್ಯಾಂಡಿಡೇಟ್ ಸ್ವತಃ ಕ್ಯಾಂಡಿಡೇಟ್ 11 ಗಂಟೆ ರಾತ್ರಿ 11:45 ಅಲ್ಲಿ ಆ ಸಂದರ್ಭದಲ್ಲಿ ಅವ್ರು ಇದ್ದಿದ್ದನ್ನ ಇದನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಮತ್ತೆ ಮರು ಚುನಾವಣೆ ಆಗ್ಲೇಬೇಕು. ಅಹ್ಮದ್ ಸಲಾಮ್ ಅಂತ ಹೇಳಿ, ಅಹ್ಮದ್ ಸಲಾಮ್ ಸಮದ್ ಅಹಮದ್ ಸಮದ್ ಐಎಎಸ್ ಆಫೀಸರ್ ಅವರಿಗಲ್ಲಿ ಆಲ್ಮಟ್ಟಿನಲ್ಲಿ ವಾಸ್ತವ್ಯ ಮಾಡಿಸಿದ್ರಾ? ಆಲ್ಮಟ್ಟಿಗೆ ವಾಸ್ತವ್ಯ ಮಾಡಿದ್ರು. ನೀವು ಅವಾಗಲೇ ರಿಸ್ಟ್ರಿಕ್ಷನ್ ಮಾಡಿರಲಿಲ್ವಾ ಅದಕ್ಕೆ? ಸರ್ ನಂದು ಚುನಾವಣೆ ಕಡೆ ಲಕ್ಷ್ಯ ಇತ್ತು, ನಾನು ಅವನ ಕಡೆ ಲಕ್ಷ್ಯ ಇದ್ದಿಲ್ಲ. ಅದಕ್ಕೆ ಇಷ್ಟೇ ನಮ್ಮ ಆಗ್ರಹದ, ಇದು ಇಮಿಡಿಯೇಟ್ಲಿ ಚುನಾವಣೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ನಾಯಕರು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಮರು ಚುನಾವಣೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಇದು ಮರು ಚುನಾವಣೆ ಆಗಬೇಕು. ಜನರಿಗೆ ಒಂದು ಏನು ನಡೆದಿದೆ ಅನ್ನೋದನ್ನ ಅಂಕಿ ಸಂಖ್ಯೆ ಅನ್ನೋದು ಗೊತ್ತಾಗಬೇಕು. ಗೊತ್ತಾಗಬೇಕಂದ್ರೆ ಮರು ಚುನಾವಣೆ ಆಗಲೇಬೇಕು. ಇದು ನನ್ನ ಆಗ್ರಹ. ವಿಜುಗೌಡ್ ಪಾಟೀಲರ ಪುತ್ರಿ ಸಂಕಲ್ಪ ಮಾತನಾಡಿ, ಸೈನಿಕ್ ಶಾಲೆಯ ಮತ ಎಣಿಕೆಯ ಕೇಂದ್ರದಲ್ಲಿ ಮತ ಎಣಿಕೆ ಪಾರದರ್ಶಕವಾಗಿ ನಡೆದಿಲ್ಲ. ಈ ಕುರಿತು ಪ್ರಶ್ನಿಸಿದರೆ ಬೆದರಿಕೆ ಹಾಕಿದ್ದಾರೆ ಎಂದರು. ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್, ವಿವಿಪ್ಯಾಟ್ ನಂಬರ್ ನಾವು ಚೆಕ್ ಮಾಡಿದಾಗ ನಮಗೆ 3 ನಂಬರ್ ಬೇರೆ ಬೇರೆ ಬಂತು. 3 ನಂಬರ್ ಬೇರೆ ಬೇರೆ ಬಂದ್ಮೇಲೆ ನಾವು ಹೋಗಿ 6 ಅವರಿಗೆ ಕೇಳಿದೆ. 6 ಅವರಿಗೆ ಕೇಳಿದ್ರೆ ಇಲ್ಲ, ನಾವು ಇದು ಡಬ್ಬಿ ನಂಬರ್ ಆಲ್ರೆಡಿ ಚೇಂಜ್ ಆಗ್ಯಾವು, ಅದನ್ನು ನಾವು ನಿಮ್ಗೆ ಇಂಟಿಮೇಷನ್ ಮಾಡಿಲ್ಲ ಅಂತೇಳಿ ನಮಗೆ ಅವ್ರಿಗೆ ಈ ಲೆಟರ್ ತಂದು ಕೊಡ್ತಾರೆ. ಇದು ದಿಸ್ ಇಸ್ ಫಸ್ಟ್ ಆಫ್ ಆಲ್ ಇದು ಆಫಿಷಿಯಲ್ ಲೆಟರ್ ಅವ್ರು ನನಗೆ ಕೊಟ್ಟಿದ್ದು. ಅದ್ರ ಮೇಲೆ ಡೇಟ್ ಇಲ್ಲ, ಟೈಮ್ ಇಲ್ಲ, ಇದರ ಡೇಟು ಇಲ್ಲ, ಟೈಮು ಇಲ್ಲ. ಅವ್ರು ನನಗೆ ತಂದು ಹೇಳ್ತಾರೆ. ಅದು ನಾನು ಕೇಳಿದ ಮೇಲೆ ಅವ್ರು ನನಗೆ ಕೊಡ್ತಾರೆ. ನಾನು ಕೇಳಿದ್ರೆ ಅವ್ರು ನಮಗೇನು ಹೇಳೇ ಇಲ್ಲ. ಇದು ಗೊತ್ತಾದ್ಮೇಲೆ ನಾ ಏನಂದರೆ, ಪ್ಲೀಸ್ ಸ್ಟಾಪ್ ದ ಕೌಂಟಿಂಗ್. ಯಾಕಂದ್ರೆ ನಮಗೆ ಇಂಟಿಮೇಷನ್ ಇಲ್ಲ. ಅಟ್ಲೀಸ್ಟ್ ಕ್ಯಾಂಡಿಡೇಟ್ ಅವ್ರ ಕ್ಯಾಂಡಿಡೇಟ್ ಏಜೆಂಟ್ಗಾದರೂ ಹೇಳಬೇಕಲ್ಲ. ಅವ್ರು ಯಾರಿಗೂ ಏನೂ ಹೇಳೇ ಇಲ್ಲ. ಹೇಳಿಲ್ಲ ಅಂದಮೇಲೆ ನನಗೆ ಲೆಟರ್ನಾಗ ಬರೆದು ಕೊಡೋದು, ರಿಟರ್ನಾಗ ಹ್ಯಾವ್ ರಿಟರ್ನ್. ಇದು ನಮಗೆ ಮೊದಲೇ ಇಂಟಿಮೇಷನ್ ಮಾಡಿದ್ದಿಲ್ಲ. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಸ್ಟಾಪ್ ದ ಕೌಂಟಿಂಗ್ ಅಂತ ಹೇಳಿದೆ. ನಾವು ಬರೆದು ಕೊಟ್ಟ ಮೇಲೆ ಅವರು ಮತ್ತು ಚುನಾವಣಾ ಅಧಿಕಾರಿ ಯಾರು ಅಹಮದ್ ಸಲಾಮ್ ಅವ್ರು ಬಂದಿದ್ದು, ಅವರು ಕೂಡ ಸೈನ್ ಮಾಡಿ ಏನು ಮಾಡ್ತಾರೆ, ಪ್ಲೀಸ್ ಗೆಟ್ ಇಟ್ ಇನ್ಕ್ವೈರ್ಡ್ ಇಮಿಡಿಯೇಟ್ಲಿ ಆ್ಯಂಡ್ ರಿಪೋರ್ಟ್. ಬಟ್ ಇನ್ನೂವರೆಗೂ ನಮಗೆ ಅದು ಏನೂ ರಿಪೋರ್ಟ್ ಸಿಕ್ಕಿಲ್ಲ. ಇದಾದಮೇಲೆ ಕೌಂಟಿಂಗ್ ಸ್ಟಾಪ್ ಮಾಡಲಿಲ್ಲ. ಕೌಂಟಿಂಗ್ ಸ್ಟಾಪ್ ಮಾಡಿಲ್ಲ ಅಂದಮೇಲೆ ನಾವು ಅವ್ರಿಗೆ ಹೋಗಿ ಹೇಳೋಣ. ಅವ್ರೇನು ಹೇಳಿದ್ರು, ನೀ ಜಾಸ್ತಿ ಆವಾಜ್ ಮಾಡಬೇಡ, ಮಾಡಿದ್ರೆ ನಾನು ನಿನ್ನ ಮೇಲೆ ಕೇಸ್ ಹಾಕ್ತೀನಿ, ನಿನ್ನ ಮೇಲೆ FIR ಮಾಡ್ತೀನಿ. ಸರಿ ಮಾಡಿರಿ, ಐ ಹ್ಯಾವ್ ನೋ ಡೌಟ್. ಬಟ್ ದ ಥಿಂಗ್ ಇಸ್ ಯು ಹ್ಯಾವ್ ಟು ಸ್ಟಾಪ್ ದ ಕೌಂಟಿಂಗ್. ಇಷ್ಟು ರಿಕ್ವೆಸ್ಟ್ ಮಾಡಿದ್ರು, ಅವ್ರು ಕೌಂಟಿಂಗ್ ಸ್ಟಾಪ್ ಮಾಡಲಿಲ್ಲ. ಸೊ ನಾನು ಇಮಿಡಿಯೇಟ್ ಆಗಿ ಪಾಪ ಕಾಲ್ ಮಾಡೋದು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮನಗೂಳಲ್ಲಿ ಜಿಲ್ಲಾಧಿಕಾರಿ ಕಾರು ತಡೆದ ಜೆಡಿಎಸ್ ಕಾರ್ಯಕರ್ತರು. ವಿವಿಪ್ಯಾಟ್ ಪ್ರಕರಣ ತನಿಖೆ ನಡೆಸಿ ಮರು ಚುನಾವಣೆಗೂ ಆಗ್ರಹಿಸಿದ ಜೆಡಿಎಸ್ ಕಾರ್ಯಕರ್ತರು. ಮಕ್ಕಳ ಕಳ್ಳರ ಹಾವಳಿ ಜಿಲ್ಲೆಯಲ್ಲಿ ಇಲ್ಲ, ಮುದ್ದೇಬಿಹಾಳ ತಾಲೂಕಿನಲ್ಲಿ ಪೊಲೀಸರಿಂದ ಜಾಗೃತಿ. ಕಳ್ಳರು ಕಂಡು ಬಂದಲ್ಲಿ ದೂರು ನೀಡಲು ಸಲಹೆ. ಮನಗೂಳಿಯಲ್ಲಿ ಮತಪೆಟ್ಟಿಗೆ ಪತ್ತೆ ಪ್ರಕರಣ. ಸಿಬಿಐ ತನಿಖೆಗೆ ಆಗ್ರಹಿಸಿ ಬೀದಿಗಿಳಿದು ಪ್ರತಿಭಟಿಸಿದ ವಿಜುಗೌಡ ಪಾಟೀಲ್. ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಅಪಾರ ಬೆಂಬಲಿಗರು. ಮನಗೂಳಿಯಲ್ಲಿ ಪತ್ತೆಯಾಗಿದ್ದು ವಿಜಯಪುರ ಕ್ಷೇತ್ರದ ಬಾಕ್ಸ್. ವಿಜಯಪುರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರಿಫ್ ಹೇಳಿಕೆ. ಮತಪೆಟ್ಟಿಗೆ ಕಬಳಿಸಿದ ಬಬಲೇಶ್ವರ ಚುನಾವಣಾಧಿಕಾರಿ. ಮನಗೂಳಿಯಲ್ಲಿ ಪತ್ತೆಯಾದ ಮತಪೆಟ್ಟಿಗೆ ಕುರಿತು ತನಿಖೆ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ವಿಜುಗೌಡ ಪಾಟೀಲ್ ಆಕ್ರೋಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಲೇಟೆಸ್ಟ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ KTV ನ್ಯೂಸ್. ಸುದ್ದಿ ನೇರ ನಿರಂತರ.